टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇದು TV9 ವರದಿಯ ಬಿಗ್ ಇಂಪ್ಯಾಕ್ಟ್. ಮೆಟ್ರೋ ಟಿಕೆಟ್ ದರ ಇಳಿಕೆಯಾಗಿದೆ. ಮೆಟ್ರೋ ಪ್ರಯಾಣ ದರವನ್ನ ಪರಿಷ್ಕರಿಸಿದೆ BMRCL. ಸ್ಟೇಜ್ ಬೈ ಸ್ಟೇಜ್ ರೇಟ್ ಜಂಪ್ ಆಗಿತ್ತಲ್ಲ, ಆ ದರವನ್ನ ಪರಿಷ್ಕರಣೆ ಮಾಡಿದ್ದಾರೆ. ಕೆಲವು ಮಾರ್ಗಗಳ ಮಧ್ಯೆ ಮಾತ್ರ ದರ ಇಳಿಕೆಯಾಗಿದೆ. 90% ರಿಂದ 100% ದರ ಏರಿಕೆಯನ್ನ BMRCL ಸರಿಪಡಿಸಿದೆ. ಸ್ಟೇಜ್ ಬೈ ಸ್ಟೇಜ್ 100% ದರ ಏರಿಕೆಯನ್ನ ಇಲ್ಲಿ ಸರಿಪಡಿಸಿದ್ದಾರೆ. ಆದರೆ ಒಂದು ಗಮನದಲ್ಲಿ ಇಟ್ಕೋಬೇಕು, ಕನಿಷ್ಠ ಅಥವಾ ಗರಿಷ್ಠದಲ್ಲಿ ದರದಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ. ಇನ್ನು ಈ ದರ ಪರಿಷ್ಕರಣೆಯ ನಂತರದಲ್ಲಿ ಜನ ಏನ್ ಮಾತನಾಡ್ತಾರೆ ಈ ಬಗ್ಗೆ ನೋಡೋಣ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಜನರನ್ನ ಮಾತನಾಡಿಸಿದ್ದಾರೆ, ಪ್ರಯಾಣಿಕರನ್ನ. ಅವ್ರೇನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಸರ್ಕಾರ ಮೆಟ್ರೋ ದರವನ್ನು 1-2 ಏರಿಕೆ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೆಟ್ರೋದಲ್ಲಿ ಸಮಯವನ್ನು ನಿರ್ವಹಣೆ ಮಾಡೋದಕ್ಕೆ, ಸಮಯನ ಸೇವ್ ಮಾಡೋದಕ್ಕೆ ಅಂತ ಹೇಳಿ ಮೆಟ್ರೋವನ್ನು ಬಳಕೆ ಮಾಡ್ತಾರೆ. ಆದರೆ ದುಪ್ಪಟ್ಟು ದರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೆಟ್ರೋದ ಬದಲಾಗಿ BMTC ಯತ್ತ ಜನರು ಒಲವನ್ನು ತೋರಿಸ್ತಿರ್ತಕ್ಕಂಥದ್ದು. ಮತ್ತು ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆಗಳನ್ನು ಬಳಸಿ ಅಂತ ಹೇಳ್ತಕ್ಕಂಥ ಸರ್ಕಾರ ಮತ್ತೊಂದೆಡೆಯಲ್ಲಿ 1-2 ಏರಿಕೆಯನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಮೆಟ್ರೋದಲ್ಲಿ ಪ್ರಯಾಣ ಮಾಡತಕ್ಕಂಥ ಕಾಶಿನಾಥ್ ಎಂಬುವರು TV9 ಜೊತೆಗೆ ಏನು ಹೇಳ್ತಾರೆ ಪ್ರಯಾಣಿಕರು, ಅವ್ರನ್ನೇ ಕೇಳೋಣ ಬನ್ನಿ. ಸರ್, ಈಗಾಗಲೇ ಮೆಟ್ರೋ ದರದಲ್ಲಿ ದುಪ್ಪಟ್ಟು ಏರಿಕೆ ಆಗಿರ್ತಕ್ಕಂಥದ್ದು, ಏನು ಹೇಳ್ತಾರೆ ಸರ್ ಇದ್ರ ಬಗ್ಗೆ? ಯಾವ ರೀತಿ ಸಮಸ್ಯೆ ಆಗ್ತಿದೆ? ಮಿಡ್ಲ್ ಕ್ಲಾಸ್ ಪೀಪಲ್ಸು ನಾವು ಆ್ಯಕ್ಚುಲಿ ಸಿಟಿನಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ, ನಮಗೆ ಪ್ರೈವೇಟ್ ವೆಹಿಕಲ್ಸ್ ಯೂಸ್ ಮಾಡಬೇಡಿ, ಬೈಕ್ ಯೂಸ್ ಮಾಡಬೇಡಿ, ಕಾರ್ ಯೂಸ್ ಮಾಡಬೇಡಿ ಅಂತ ಸರ್ಕಾರನೇ ಹೇಳುತ್ತೆ. ಸರ್ಕಾರ ಈ ಸಮೂಹ ಸಾರಿಗೆಯನ್ನು ಸ್ವಲ್ಪ ಎಲ್ಲರಿಗೂ ಯೂಸರ್ ಫ್ರೆಂಡ್ಲಿಯಾಗಿ ಮಾಡಬೇಕು. ಸಾರ್ವಜನಿಕರಿಗೆ ಬಳಕೆ ಮಾಡಲಿಕ್ಕೆ ಉತ್ತೇಜನ ನೀಡಬೇಕು. ಮೆಟ್ರೋ ಅಂತ ಸಾಮೂಹಿಕ ಸಾರಿಗೆನ ಏಕಾಏಕಿ 1-2 ಮಾಡಿಬಿಟ್ರೆ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಎಲ್ಲಿ ಹೋಗ್ತಾರೆ ಅವರು? ಈಗ ನಮಗೆ ಬಜೆಟ್ ಅಂತಂದರೆ ಈಗ ಒಂದು ತಿಂಗಳು ನಾವು 3,000 ರೂಪಾಯಿ ಅಂತ ನಾವು ತೆಗೆದಿಟ್ಟಿರ್ತೀವಿ. ಈಗ 3,000 ರೂಪಾಯಿ 6,000 ರೂಪಾಯಿ ನಾವು ಬರೀ ಮೆಟ್ರೋಗೆ ಇಟ್ಟರೆ ನಾವು ಅದ್ರ ಬದಲು ಬೈಕ್ ಯಾಕೆ ಯೂಸ್ ಮಾಡಬಾರ್ದು? ಮತ್ತು ಟ್ರಾಫಿಕ್ ಡಬಲ್ ಆಗಲಿ ಅಂತಾರೆ. ಬೆಂಗಳೂರಲ್ಲಿ ಇರೋ ಟ್ರಾಫಿಕಲ್ಲೇ ಓಡಾಡೋಕ್ಕಾಗ್ತಲ್ಲ ಜನ. ಈಗ ಟ್ರಾಫಿಕಲ್ಲೆಲ್ಲ ನೊಂದು ಬೀಳ್ತಾ ಇದ್ದಾರೆ. ಸರ್ಕಾರ ಆದವರು ಇದನ್ನೆಲ್ಲ ಮಾಡಿ ಸಾರ್ವಜನಿಕ ಸೇವೆಗೆ ಇನ್ನೂ ಅವರು ಅನುದಾನ ಕೊಟ್ಟು ಇದನ್ನು ಉತ್ತೇಜನ ನೀಡಬೇಕು. ಅಂಥದ್ರಲ್ಲಿ ಇವರೇ ಜಾಸ್ತಿ ಮಾಡಿ ಈ ಸಿಟಿ ಟ್ರಾಫಿಕ್ಗೆ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಮಾಡೋದ ಬದಲು ಈಗ ಅಧ್ವಾನ ಮಾಡಿ ಕೂತಿದ್ದಾರೆ. ಹಿಂಗೆ ಆದರೆ ಜನ ಬೆಂಗಳೂರಿನಲ್ಲಿ ಆಕ್ರೋಶಗೊಳ್ಳೋದಂತೂ ಖಂಡಿತ. ಸರ್, ಬೇರೆ ಮೆಟ್ರೋಗಳಿಗೆ ಕಂಪೇರ್ ಮಾಡಿದ್ರೆ ಡೆಲ್ಲಿ ಮೆಟ್ರೋ ಎಲ್ಲದಕ್ಕೂ ಕೂಡ ಹೈಕ್, ತುಂಬ ಪ್ರೈಸ್ ಹೈಕ್ ಆಗಿರುವಂಥದ್ದು. ಏಕಾಏಕಿ ಈ ರೀತಿಯಾಗಿ ಹೈಕ್ ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆ ಮತ್ತೆ ಜನರು BMTC ಬಸ್ನತ್ತ ಒಲವನ್ನು ತೋರಿ ಮತ್ತೆ BMTCಯಲ್ಲೇ ಓಡಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅಂತ? BMTCನಲ್ಲಿ ಓಡಾಡೋದಕ್ಕೆ ಜನಗಳು ಒಲವು ತೋರ್ಬೋದು, ಬಟ್ ಏನಿದೆ ಟ್ರಾಫಿಕ್ ಜಾಸ್ತಿ ಆಗಿರೋದ್ರಿಂದ BMTCಲಿ ಓಡಾಡೋಕ್ಕಾಗೋದಿಲ್ಲ. ಈಗ ನಮಗೆ ರೇಟ್ ಕಮ್ಮಿ ಅಂತ ನಾವು BMTCಗೆ ಹೋದ್ರೂ ನಮಗೆ ಏನಲ್ಲಿ ಹಣ ಉಳಿತಾಯ ಆಗುತ್ತೆ, ಟ್ರಾಫಿಕ್ನಲ್ಲಿ ಹೋಗೋ ಸಮಯ ಕೂಡ ಹಂಗೆ ಕಳೆದೋಗುತ್ತೆ. ಮೆಟ್ರೋ ಆಗಿರೋದ್ರಿಂದ ಟ್ರಾಫಿಕ್ ಫ್ರೀ ಇತ್ತು, ಎಲ್ಲರಿಗೂ ಅನುಕೂಲ ಆಗ್ತಾಯಿತ್ತು. ಇರೋದೇ 2 ಲೈನ್ ನಮಗೆ. ಆ 2 ಲೈನಲ್ಲೇ ಇವ್ರು ಸರಿಯಾಗಿ ಇನ್ ಟೈಮ್ ಕಂಪ್ಲೀಟ್ ಮಾಡಿಲ್ಲ. ತಿರ್ಗಿ ಅದಕ್ಕೂ ಸೆಸ್ ಹಾಕಿ ತಿರ್ಗಿ ಇದಕ್ಕೂ ಪ್ರೈಸ್ ಜಾಸ್ತಿ ಮಾಡ್ತಾ ಕೂತ್ರೆ 3 ವರ್ಷ 6 ವರ್ಷ ಆದರೂ ಇನ್ನೂ ಮೆಟ್ರೋಗಳೇ ಓಪನ್ ಆಗಿಲ್ಲ. ಕೆಲವೊಂದು ಲೈನು RV ಲೈನ್ ಓಪನ್ ಆಗಿ ಟ್ರೈನ್ ಬಂದಿಲ್ಲ ಅಂತೇಳಿ 1 ವರ್ಷದಿಂದ ಖಾಲಿ ಬಿದ್ದಿದ್ದಾರೆ. ಅದಕ್ಕೆಲ್ಲ ಯಾರು ಹೊಣೆ? ನೀವು ಮಾಡೋ ಕೆಲಸಗಳಿಗೆ ನಮ್ಮನ ಮೇಲೆ ಬರೆ ಹಾಕಿ ತಿರ್ಗಾ ಮತ್ತೆ ನಾವೇ ಸಫರ್ ಆಗಿ ಮಾಡಲಿಕ್ಕೆ ಹೋಗೋದು, ಇದು ತುಂಬ ಅಕ್ಷಮಣೀಯ ಅಪರಾಧ. ಇದು ಕೊನೆಯದಾಗಿ ಏನು ಹೇಳ್ತೀರಾ ಸರ್ ಸರ್ಕಾರಕ್ಕೆ? ಆ್ಯಕ್ಚುಲಿ ನೀವು ಪ್ರಯಾಣಿಕರಾಗಿರಲಿ, ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಿರಲಿ, ದಯಮಾಡಿ ಸಮೂಹ ಸಾರಿಗೆಯನ್ನು ಉತ್ತೇಜನ ನೀಡಿ ಈ ಮೆಟ್ರೋ ದರವನ್ನು ಕಮ್ಮಿ ಮಾಡಿ. ಇಡೀ ಇಂಡಿಯಾದಲ್ಲಿ ನಮ್ಮದೇ ಹೈಯೆಸ್ಟ್ ಇರೋದು. ನಾವು ನಮ್ಮ ಬೆಂಗಳೂರು ಅಂತ ಹೇಳ್ಕೊತೀವಿ. ನಮ್ಮ ಬೆಂಗಳೂರನ್ನ ಉಳಿಸಿ ಸಮೂಹ ಸಾರಿಗೆನ ಬೆಳೆಸಿ. ಥ್ಯಾಂಕ್ ಯು. ಇದು ಕೂಡ ಕಾಶಿನಾಥ್ ಅವರು ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮ್ರಾಮನ್ ರವಿ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.